ಮಾವ ಕಾಫಿ. ಏನಾಯ್ತಮ್ಮ ನಿಮ್ಮ ಅತ್ತೆಗೆ? ಏನಾದ್ರು ಪ್ರಾಬ್ಲಮ್ಮ? ಸೀರಿಯಸ್ ಆಗಿ ಕೂತಿದ್ದಾಳೆ? ಗೊತ್ತಿಲ್ಲ ಮಾವ, ನೀವೇ ಕೇಳಿ ನೋಡಿ. ಏನು ಮಂದಾಕಿನಿ, ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತೀಯಾ? ಏನಾಯ್ತು? ಏನಿಲ್ಲ ರೀ. ನೀನು ಏನಿಲ್ಲ ಅಂತ ಬಾಯಲ್ಲಿ ಹೇಳ್ತಾ ಇದ್ರು ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ಇದೆ ಅಂತ. ಏನು ಹೇಳು? ಅಲ್ಲ, ಹ್ಞೂ ನಮ್ಮ ಭೂಮಿ ಈ ವರ್ಷ ಎಷ್ಟೆಲ್ಲ ಅನುಭವಿಸಿದಾಳೆ, ಎಷ್ಟು ನೋವು ತಿಂದಿದ್ದಾಳೆ. ಮನೆಯಿಂದ ಆಸ್ಪತ್ರೆಯಿಂದ ಮನೆ ಇದೇ ಆಗೋಗಿತ್ತು ಅವಳ ಜೀವನ. ಈಗ ಸ್ವಲ್ಪ ಎಲ್ಲ ಕಳೆದು ಒಂಚೂರು ನಗಕ್ಕೆ ಶುರು ಮಾಡಿದ್ದಾಳೆ. ಹೌದು, ಅದಕ್ಕೇನು ಇವಾಗ? ಏನೀಗನಾ? ಏನ್ರಿ ಇದು ನೀವು ಎಲ್ಲ ಗೊತ್ತಿದ್ದು ಹೀಗೆ ಕೇಳ್ತಿರಲ್ಲ? ಅಲ್ಲ, ನಮ್ಮ ಅಳಿಯಂದ್ರು ನನ್ನ ಮಗಳಿಗೋಸ್ಕರ ಒಂದು ಫಾರಿನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಅವರಿಬ್ಬರು ಹೋಗ್ತಾರೆ. ಹಳೆ ನೋವನ್ನೆಲ್ಲ ಮರೆತು ಜಾಲಿಯಾಗಿ ಒಂದು 4-5 ದಿವಸ ಸುತ್ತಾಡ್ಕೊಂಡು ಖುಷಿಯಾಗಿ ಬರ್ತಾರೆ ಅಂತ ನಾನು ಅಂದ್ಕೊಂಡು ಖುಷಿ ಪಡ್ತಿದ್ದೆ. ಎಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಅಳಿಯಂದ್ರಿಗೆ ಕೆಲಸ ಬಂದಿದೆಯಲ್ಲ, ಪಾಪ ಅವರಾದರೂ ಏನು ಮಾಡ್ತಾರೆ? ಇದರಲ್ಲಿ ಅವ್ರದ್ದೇನು ತಪ್ಪಿದೆ? ತಪ್ಪು ಅಂತ ಅಲ್ಲ ರೀ, ನಮ್ಮ ಮಗಳು ಅದೆಷ್ಟು ಆಸೆ ಇಟ್ಕೊಂಡಿದ್ಲು, ಈಗ ಅದೆಷ್ಟು ಡಿಸಪಾಯಿಂಟ್ ಆಗಿರುತ್ತೋ ಏನೋ. ಫೋನ್ ಮಾಡಿ ಒಂದು ಸಮಾಧಾನ ಹೇಳೋಣ ಅಂದರೆ ಅದರಿಂದ ಇನ್ನೆಲ್ಲಿ ಹೆಚ್ಚು ನೋವಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಅಷ್ಟೆ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನನ್ನ ಮಗಳು ಹೆಸರಿಗೆ ತಕ್ಕನಾಗಿದ್ದಾಳೆ. ಅವಳ ಹೆಸರು ಭೂಮಿ ಥರ. ಅವಳು ಏನಾದರೂ ತಡ್ಕೋತಾಳೆ ಅಂಥ ತೂಕ ಅವಳದು. ನಿನ್ನ ಹಾಗಲ್ಲ. ಏನ್ರಿ ನಿಮ್ಮ ಮಾತಿನ ಅರ್ಥ? ಅವಳು ಮಾತ್ರ ಭೂಮಿ ತೂಕದವಳು, ನನಗೇನು ವೇಟೇ ಇಲ್ಲ, ವೇಟೇಜ್ ಇಲ್ಲ ಅಂತ ಕಂಡಮ್ ಮಾಡ್ತಾ ಇದ್ದೀರಾ? ನಿಮ್ಮಂಥ ವ್ಯಕ್ತಿನ ಮದುವೆ ಆಗಿ 3 ಮಕ್ಕಳನ್ನ ಹೆತ್ಕೊಟ್ಟಿದ್ದೀನಲ್ಲ, ನಮಗೇನು ಬೆಲೆ ಇಲ್ವಾ? ನಾವೇನು ಅಲ್ವಾ? ಅಯ್ಯೋ, ಮತ್ತೆ ಶುರು ಮಾಡಿದ್ಲು ಕಣಮ್ಮ. ಏನ್ರಿ ಮತ್ತೆ ಶುರು ಮಾಡಿದ್ದು? ಫಸ್ಟು ನೀವು ಹೇಳಿದ್ದಕ್ಕೆ ನನಗೆ ಉತ್ತರ ಬೇಕು. ಏನಕ್ಕೆ ಹಂಗಂದ್ರಿ? ಅಯ್ಯೋ, ಅದು ಹಂಗಲ್ಲ ಕಣೆ. ನಿನಗೂ ಅಷ್ಟೇ ತೂಕ ಇದೆ. ಅಷ್ಟೇ ಏನು ಬಂತು, ಸ್ವಲ್ಪ ಜಾಸ್ತಿನೇ ತೂಕ ಇದೆ. ನಾನು ಹಂಗಲ್ಲ ಹೇಳಿದ್ದು. ಏನು ಬೇರೆ? ಹಾಗಲ್ವೇ, ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ಹೇಳಿ. ನಮ್ಮ ಭೂಮಿಗೆ ಅಳಿಯಂದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ.